ಆರ್ಸಿಬಿ ಅಭಿಮಾನಿಗಳ ಬಹುದಿನದ ಕನಸು ಇವತ್ತು ನನಸಾಗುತ್ತಾ ಹೋಗ್ತಾ ಇದೆ. ಯಾಕಂತಂದ್ರೆ 18 ವರ್ಷಗಳ ಕಾಲ ಆರ್ಸಿಬಿ ಈ ಸಲ ಕಪ್ ನಮ್ದೆ ಅಂತ ಹೇಳುವಂತಹ ಅಭಿಮಾನಿಗಳಿಗೆ ಇವತ್ತಿನ ದಿನ ಅತ್ಯಂತ ಒಂದು ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನೆಲ್ಲೆಡೆ ಹಬ್ಬದ ವಾತಾವರಣ ಕಳೆಗಟ್ಟಿರುವಂತದ್ದು. ದೇವಸ್ಥಾನಗಳಲ್ಲಿ ಈಗಾಗಲೇ ಬೆಳಗ್ಗಿನಿಂದಲೇ ಪೂಜೆಗಳನ್ನ ಮಾಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ BGS ಗ್ರೌಂಡ್ ನಲ್ಲಿ ನಾನಿದ್ದೇನೆ. ಇಲ್ಲಿಯೂ ಸಹ ಸಂಪೂರ್ಣವಾಗಿ ಆರ್ಸಿಬಿ ಅಭಿಮಾನಿಗಳಿಗೋಸ್ಕರ ಅಂತ ಹೇಳಿ ವೇದಿಕೆ ಸಜ್ಜಾಗಿರುವಂತಹದ್ದು. ಸುಮಾರು 10,000 ಜನರು ವೀಕ್ಷಣೆಗೆ ಇಲ್ಲಿ ಒಂದು ಲೈವ್ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಬೆಳಗ್ಗಿನಿಂದಲೇ ಸಹ ಈ ವೇದಿಕೆ ಸಂಪೂರ್ಣವಾಗಿ ಸಜ್ಜಾಗ್ತಾ ಇರುವಂತದ್ದು. ಸುಮಾರು 10,000ಕ್ಕೂ ಹೆಚ್ಚು ಅಭಿಮಾನಿಗಳು ಈ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡುವುದಕ್ಕೆ ಈಗಾಗಲೇ ರೆಡಿ ಮಾಡಿರುವಂತಹದ್ದು. ಚೇರ್ಗಳ ವ್ಯವಸ್ಥೆ ಆಗಿರ್ಬೋದು, ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿರ್ಬೋದು, ಅದರ ಜೊತೆಗೆ ಇನ್ನು 60 ಅಡಿಯ ಒಂದು ಲೈವ್ ಸ್ಟ್ರೀಮಿಂಗ್ ನ ಹಾಕಿರುವಂತದ್ದು, ಸ್ಕ್ರೀನ್ ಅನ್ನ ಅಳವಡಿಕೆ ಮಾಡಿರುವಂತಹದ್ದು. BGS ಗ್ರೌಂಡ್ ಸಂಪೂರ್ಣ ಈಗ ಕಲರ್ಫುಲ್ ಆಗಿರುವಂತಹದ್ದು. ಆರ್ಸಿಬಿ ಅಭಿಮಾನಿಗಳ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಕ್ಷಣಗಣನೆ ಎಂಜಾಯ್ ಮಾಡುವುದಕ್ಕೆ ಅಂತ ಹೇಳಿ ಇವತ್ತು ಈ ರೀತಿಯಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. 18 ವರ್ಷದ ಕನಸು ನನಸಾಗುವತ್ತ ಇವತ್ತು ಹೆಜ್ಜೆ ಇಡ್ತಾ ಇದೆ. ಏನು ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯ ಇದು. ಈ ಪಂದ್ಯದಲ್ಲಿ ಆರ್ಸಿಬಿ ಜಯ ಗಳಿಸಿದ್ರೆ ಅಭಿಮಾನಿಗಳಿಗೆ ಒಂದ್ ರೀತಿಲಿ ಸಂತಸದ ವಾತಾವರಣ ಇವತ್ತು ಎಲ್ಲೆಡೆ ಮೂಡುವಂತಹದ್ದು ನೀವು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಈ BGS ಗ್ರೌಂಡ್ ಸಂಪೂರ್ಣವಾಗಿ ಸಜ್ಜಾಗಿದೆ ಅನ್ನುವಂತಹದನ್ನ. ಸೊ ಇದೇ ರೀತಿಯಾಗಿ ಇವತ್ತು 7ವರೆಗೆ ಜನರು ಇದರಲ್ಲಿ ಭಾಗ್ಯ ಆಗ್ತಾರೆ, ಎಂಜಾಯ್ ಮಾಡ್ತಾರೆ. ಜೊತೆಗೆ ದೇವಸ್ಥಾನಗಳಿಗೂ ಸಹ ಈಗಾಗಲೇ ಭೇಟಿ ನೀಡಿರುವಂತಹದ್ದು. ಕ್ಷಣಗಣನೆ ಶುರುವಾಗಿದೆ. ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯೋದಕ್ಕೆ ಶುರು ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ರಿಸಲ್ಟ್ ನ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಿಗ ನ್ಯೂಸ್, ಬೆಂಗಳೂರು.